ಟೈರೆಲ್ಲ ಚೆಕ್ ಮಾಡಿದ್ದಾಯ್ತು. ಸ್ಪ್ರೇ ನೋಡಿ ಹೆಂಗೆ ಹೊಡಿತೀವಿ ಮಾಡಿ 2 ದಿನಕ್ಕೆ ಲೋಡ್ ಮಾಡಿದ್ವಿ. ಆಲ್ಟ್ ಆಗಿರೋದು 2 ದಿನ, 4 ದಿನ, 4ನೇ ದಿನಕ್ಕೆ ಲೋಡ್ ಮಾಡ್ತಿದ್ವಿ. ಆಡ್ತಾ ಇದ್ದೆ ಕಾರ್ಪಲ್ ಹಗ್ಗ ನೋಡಿ ಕೆಳಗಡೆ. ಆದ್ರೆಲ್ಲ ಗಾಡಿ ಓಡಿಸ್ಕೊಂಡ್ಬಂದೆ, ಒಂದು ಸ್ವಲ್ಪ ಇದಾಗಿಲ್ಲ. ಈಗ ಬೆಳಗ್ಗೆ ಟೈಮ್ 6:15. ಬೆಳಗ್ಗೆ ಕರೆದ್ಮೇಲೆ ಇದ್ದೆ ಹೇಳಿದ್ದೆ ಕತ್ಲೇಲಿ. ಅವರೆಲ್ಲ ಹೊಲ್ಟವ್ರೆ. ಬನ್ನಿ, ಎಲ್ಲಿ ದಾರಿನೇ ಕಾಡ್ತಿಲ್ವಲ್ಲಪ್ಪ. ಲೈಟ್ ಆನ್ ಮಾಡಂತಡಿ. ಟೀ ಕುಡ್ದಿದ್ದೀನಿ, ಕಂಟ್ರೋಲ್ ಆಗುತ್ತೆ. ಏನು ಹತ್ತತ್ರ ಇದ್ದೀವಿ. ಹತ್ರ ಬಂದಾಗಲೇ ನಿದ್ದೆ ಎಳಿತಾ ಇದ್ದೆ. ಆದರೆ ಮಲಿಕೊಂಬಿಟ್ರೆ ಏನಪ್ಪ ಒಂದು ಸಮಸ್ಯೆ ಆಗುತ್ತಂದರೆ, ಈಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗ್ಗೆಯಿಂದ ನಿದ್ದೆ ಇಲ್ವಲ್ಲ. ಮಲಿಕೊಂಬಿಟ್ರೆ ಯಜಮಾನ್ರ ಅಕಸ್ಮಾತಾಗಿ ಲೋಡ್ ಐತೆ ಬಾರಪ್ಪ ಅಂತ ಫೋನ್ ದಿನೇ ಒಂದೊಂದು ಹೊಸ ನ್ಯೂಸು ಸೃಷ್ಟಿ ಮಾಡ್ತೈತೆ. ಇವತ್ತು ನಾನು ನ್ಯೂಸ್ ನೋಡಿದ ಪ್ರಕಾರ ಒಂದು ಬೆಂಜ್ ಗಾಡಿ ಒಳಗಡೆನೆ ತಗಲಾಕೊಂಡಿದೆ. ಅದ್ರಾಗೆ ಸ್ನೇಹಿತರೆ, ಫೈನಲ್ಲ ಗಾಡಿ ಲೋಡ್ ಮಾಡಿಸ್ಬೇಕಪ್ಪ. ಸಾಹಸ ಮಾಡಿ 2 ದಿನಕ್ಕೆ ಲೋಡ್ ಮಾಡಿದ್ವಿ. ಆಲ್ಟ್ ಆಗಿರೋದು 2 ದಿನ, 4 ದಿನ, 4ನೇ ದಿನಕ್ಕೆ ಲೋಡ್ ಮಾಡ್ತಿದ್ವಿ. ಅದು ಸಿಂಧನೂರಿಗೆ. ಬನ್ನಿ, ನಮ್ಮ ಸಿಂಧನೂರು ಕಡೆ ಹೋಗೋಣ. ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು. ಏನಪ್ಪ ಒಂದಂದರೆ ಭಾಳ ಬೇಜಾರು. ಬಾಡಿಗೆ ವರ್ಕೌಟ್ ಆಗಲ್ಲ, ನಮಗೂ 4 ಕಾಸು ಉಳಿಯಲ್ಲ, ಓನರ್ಗೂ ಉಳಿಯಲ್ಲ. ನಿಲ್ಲಿಸ್ಕೊಂಡಿರೋ ತಪ್ಪಿಗೆ ಮತ್ತೊಬ್ರು ಮನೆ ಉದ್ಧಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನಾವು. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಲೋಡ್ಗಳಿಲ್ಲ, ಎಲ್ಲ ಕಡೆ ಮಳೆ ಇರೋದ್ರಿಂದ ಆ ಕಡೆಯಿಂದ ಹೊಸಪೇಟೆಯಿಂದ ಒಂದು ಸ್ವಲ್ಪ ಲೋಡ್ ಮಾಡ್ಕೊ ಬಂದರೆ ನಮಗೆ ಒಂದು ಸ್ವಲ್ಪ 4 ಕಾಸು ಉಳಿಬೋದು. ನಿಲ್ಸ್ಕೊಂಡಿರೋ ಬದಲು ಅದಾರ ಆಗಲಿ ಅಂತೇಳಿ ಲೋಡ್ ಮಾಡಿರೋದು. ನೋಡೋಣ, ಇವಾಗ ಬನ್ನಾರಘಟ್ಟ ಬಿಟ್ಟಿದ್ದೀನಿ. ಹೋಗೋಣ, ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ನಮ್ಮ ಜೊತೆಯಲ್ಲಿ ಬೇರೆ ಗಂಗಾವತಿವರೆಗೂ ನಮ್ಮ ಸ್ನೇಹಿತರೊಬ್ಬರು ಬರ್ತಾರೆ. ನಮ್ಮ ಕಂಪ್ನಿ ಡ್ರೈವರು ಮುಂಚೆ, ಇವಾಗಲ್ಲ. ಇವಾಗ ಒಂದು ಯಾವುದೋ ಕಾರಣದ ಮೇಲೆ ಗಂಗಾವತಿ ಹೋಯ್ತವ್ರೆ. ಬನ್ನಿ, ಮುಂದೆ ಅವ್ರು ಸಿಗ್ತಾರೆ, ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಣ. ಅವಾಗ ಹೇಳ್ತೀನಿ ಅವ್ರು ಏನು ಕಾರಣ ಇಷ್ಟವಾಗಿ ಹೋಯ್ತವ್ರೆ, ಏನು ಎತ್ತ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಮಳೆ ಅನಿತಾ ನೋಡಿ, ಮಳೆ ಅನಿತಾ ಐತೆ. ಬನ್ನರ್ಘಟ್ಟ ಬಿಟ್ಟು ಮುಂದೆ ಇದು ಸಕ್ಲಾವರ ರೋಡ್ ಹತ್ರ ಇದ್ದೀವಿ. ಬನ್ನಿ, ಆರಾಮಾಗಿ ನೆಲಮಂಗ್ಲ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಬಿಡೋಣ. ಸ್ನೇಹಿತರೆ, ಮಳೆ ನೋಡಿ ಯಾವ ಥರ ಬರ್ತೈತಿ. ಕ್ಯಾಮ್ರಾ ಮೇಲೆ ನೀರು ಬಿತ್ತೇನೋ ನೋಡಿ ಸ್ನೇಹಿತರೆ. ಮಳೆ ಜೋರಾಗಿಲ್ಲ, ಏನಿಲ್ಲ, ಬರೀ ಸ್ಪ್ರೇ ಹೊಡೆದಂಗೆ ಹೊಡಿತಾ ಐತೆ. ನೋಡಿದ್ರ ಟೈರೆಲ್ಲ ಚೆಕ್ ಮಾಡಿದ್ದಾಯ್ತು. ಸ್ಪ್ರೇ ನೋಡಿ ಹೆಂಗೆ ಹೊಡಿತೀವಿ. ಒಳ್ಳೆ ಇವಾಗ ನೋಡಿ ಹೆಂಗೆ ಕಾಣುತ್ತೆ ಸ್ಪ್ರೇ ಹೊಡಿತಾ ಇರೋದು. ಫುಲ್ಲು ಸ್ಪ್ರೇ ಹೊಡಿತೈತೆ ಮಳೆ. ನಮ್ಮ ತಾರ್ಪಲ್ ಹಾಕಿರೋ ಉಟ್ಟು ನೋಡಿದ್ರ ಯಾವ ಥರ ಐತೆ. ಎಲ್ಲ ಅರ್ಧೋಗಿರೋ ತಾರ್ಪಲ್ ಹಾಕಿ ಬಂದಿರೋದು. ಮಳೆ ಹಿಂಗೆ ಸ್ಪ್ರೇ ಹೊಡಿತೈತೆ. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಜೋರಾಗಿ ಬಂದರೂ ಪರವಾಗಿಲ್ಲ, ಜೋರಾಗೂ ಬರ್ತಾ ಇಲ್ಲ. ಬನ್ನಿ, ಅಲ್ಲೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೊರಡೋಣ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕಾನವಸಳ್ಳಿ ಟೋಲು. ನಮ್ಮ ಕೃಷ್ಣಪ್ಪರಂತೂ ಒಳ್ಳೆ ನಿದ್ದೆ ಮಾಡ್ತವ್ರೆ. ಟೀ ಕುಡ್ಕೊಂಡು ಹೋಗೋಣ. ಮಳೆ ಇರೋದ್ರಿಂದ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ನಾನು ಡೈರೆಕ್ಟ್ ಬಂದಿದ್ದೀನಿ. ಬನ್ನಿ, ಟೀ ಕುಡ್ಕೊಂಡು ಇಲ್ಲಿಂದ ಬರೋಣ. ನಮ್ಮ ಅಂಬಾರಿ ಎಲ್ಲ ಐತೆ ನೋಡಿ. ಬರ್ರಿ, ಟೀ ಕುಡಿಯೋಣ. ನೋಡಿ ಸ್ನೇಹಿತರೆ, ನಮ್ಮ ಯೋಗೇಶ್ ಅವರು ಸಿಕ್ಕರು, ಮಾತಾಡಿಸ್ವಿ, ಟೀ ಕುಡಿದ್ವಿ. ನಮ್ಮ ಅಂಬಾರಿ ಎಲ್ಲೈತೆ ಕತ್ಲೇಲಿ. ಅವರೆಲ್ಲ ಹೊಲ್ಟವ್ರೆ. ಬನ್ನಿ, ಎಲ್ಲಿ ದಾರಿನೇ ಕಾಡ್ತಿಲ್ವಲ್ಲಪ್ಪ. ಲೈಟ್ ಆನ್ ಮಾಡಂತಡಿ. ಆಹಾ,
ಯೋಗೇಶ್ವರ್ ಮಾತಾಡ್ಸೋಕೆ ಬಂದ್ವಿ. ಪಾಪ ಅವ್ರು ಅಹಮದಾಬಾದ್ ಕಿಂಗ್ಗಳು ಅಹಮದಾಬಾದಿಂದ ಬರ್ತಾವ್ರೆ. ಇಲ್ಲಿ ನಮ್ಮ ಅಂಬಾರಿ ರೋಡ್ ಸೈಡ್ ನಿಲ್ಸ್ಬಿಟ್ಟು ಹೋಗಿದ್ವಿ. ಅಟ್ಲೆ ಏನು ಕಾಣಲ್ಲ. ಯೋಗೇಶ್ವರನ್ನ ಮಾತಾಡ್ಸ್ಕೊಂಡು ಆರಾಮಾಗಿ ಹೊರಟಿದ್ದೀವಿ. ನಮ್ಮ ಕೃಷ್ಣ ನೋಡು ಮಲಿಕರ ಕೃಷ್ಣಪ್ಪ ಅವರು ಫುಲ್ಲು ನಿದ್ದೆಯಲ್ಲಿದ್ದಾರೆ. ಜಾಸ್ತಿ ಜ್ವರ ಮಾತಾಡಿದ್ರೆ ಎಚ್ಚರ ಆಗ್ಬಿಡ್ತೈತೆ ಅವರಿಗೆ. ಪಾಪ ಮಲಗಿರೋರು ನೆಪ್ಸಕ್ಕೆ ಹೋಗಿ ಇವಾಗ ಬನ್ವಿಂಕಲ್ ಹತ್ರ ಇದ್ದೀನಿ. ಇವೆಲ್ಲ ಬನ್ವಿಂಕಲ್ಲು. ಇಲ್ಲಿ ಸ್ವಲ್ಪ ಮಳೆ ಇಲ್ಲ ನೋಡಿ, ಇಲ್ಲಿ ಸ್ವಲ್ಪ ಮಳೆನೇ ಇಲ್ಲ. ಖಾನಾವಸಹಳ್ಳಿವರೆಗೂ ಸಿಕ್ಕಾಪಟ್ಟೆ ಮಳೆ ಬಂತು. ಅಲ್ಲಿಂದ ಈ ಕಡೆ ಮಳೆ ಇಲ್ಲ ನೋಡಿ. ಇಲ್ಲೆಲ್ಲ ಫುಲ್ಲು ಡ್ರೈ ಐತೆ. ಅಂದರೆ ಬಂದು ನಿಂತೈತೆ, ಬಂದೈತೆ ಮಳೆ. ಇಲ್ಲೂ ಬಂದು ನಿಂತೈತೆ. ಸ್ನೇಹಿತರೆ, ಇಲ್ಲೊಂದು ಗಾಡಿ ಹೋಗ್ತಾ ಇದೆ ನೋಡಿ. ನೋಡಿ ಟಾರ್ಪಲ್ ಏನು ಅವತಾರದಲ್ಲಿ ಹಾಕಿದಾರಂತ. ಹಗ್ಗ ಎಲ್ಲ ಲೂಸ್ ಆಗಿದೆ. ಟಾರ್ಪಲ್ ನೋಡಿ ಕೆಳಗಡೆ ನೇತಾಡ್ತಾ ಇದೆ. ಹಗ್ಗ ನೋಡಿ ನೇತಾಡ್ತಾ ಇದೆ. ಗಾಡಿ ಮಾತ್ರ ದಬಾಯಿಸಿ ಹೊಡಿತಿದ್ದಾರೆ. ಇದರಿಂದ ಟಾರ್ಪಲೆಲ್ಲ ಹರಿದೋಗ್ಬಿಡ್ತವೆ. ಟಾರ್ಪಲೆಲ್ಲ ವೇಸ್ಟ್ ಆಗಿಬಿಡ್ತವೆ. ಮೆಟೀರಿಯಲ್ ಎಲ್ಲ ನೆಂದು ಮಳೆ ಬಂದರೆ ಎಲ್ಲ ನೆಂದೋಗ್ಬಿಡ್ತವೆ. ಅಷ್ಟು ಅವತಾರದಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಕ್ಲೀನಾಗಿ ಹಗ್ಗ ಹಾಕಿ ಟೈಟ್ ಮಾಡ್ಕೊಳ್ಳೋದೇ ಇಲ್ಲ ನೋಡಿ. ಅದು ಹೆಂಗೆ ಹೋಗ್ತಾ ಇದೆ ನೋಡಿ, ಕೈಗೆ ಸಿಗ್ತಾ ಇಲ್ಲ ಗಾಡಿ. ನಾನು ಎಷ್ಟರಲ್ಲಿ ಓಡಿಸ್ತೀನಿ ನೋಡಿ, 70ರಲ್ಲಿ ಓಡಿಸ್ತಾ ಇದ್ದೀನಿ. ನೋಡಿದ್ರೆ 70ರಲ್ಲಿ ನನ್ನ ಗಾಡಿ. ಆ ಗಾಡಿ ನೋಡಿ ಎಷ್ಟು ದೂರ ಇದೆ, ಸಿಗ್ತಾನೇ ಇಲ್ಲ. 70ರಲ್ಲಿ ಓಡಿಸ್ರು ಆ ಗಾಡಿ ಸಿಗ್ತಾ ಇಲ್ಲ ನಮಗೆ. ಹಗ್ಗ ಎಲ್ಲ ಲೂಸ್ ಆಗಿದೆ. ಟಾರ್ಪಲ್ ಹಾರಾಡ್ತೈತೆ. ಹಾಗೇ ಓಡಿಸ್ತಾ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ. ಕೆಲವು ಡ್ರೈವರ್ಗಳೇ ಹಂಗೆ ಗಾಡಿ ಓಡಿಸ್ತಾ ಇರ್ತಾರೆ. ಹಿಂದ್ಗಡೆ ಮಿರರ್ ನೋಡೋದು ಅವೆಲ್ಲ ಏನಿಲ್ಲ. ಟಾರ್ಪಲೆಲ್ಲ ಲೂಸ್ ಆಗವಲ್ಲ, ಚೆಕ್ ಮಾಡ್ಕೊಳ್ಳೋಣ ಹೋಗೋಣ ಅನ್ನೋ ಇದೇ ಇಲ್ಲ. ಬನ್ನಿ ಓವರ್ಟೇಕ್ ಮಾಡಿ ಅವ್ನಿಗೆ ಹೇಳಬೇಕು. ಇಲ್ಲಾಂದರೆ ಒಳಗಿರೋ ಮೆಟೀರಿಯಲ್ ಬಿದ್ದರೆ ಕಷ್ಟ. ನೋಡಿ ಇವಾಗ ಕಾಣ್ತಾ ಇರ್ಬೋದು ನೋಡಿ ಹೆಂಗೆ ಆರ್ದ. ನೋಡಿದ್ರ ಇವಾಗ ಕಾಣ್ತಾ ಇದೆಯಾ ನೋಡಿ ಹೆಂಗೆ ಆರ್ತಾ ಇದೆ ಟಾರ್ಪಲ್. ಹಗ್ಗ ನೋಡಿ ಕೆಳಗಡೆ. ನೋಡಿ ಹಗ್ಗ ನೋಡಿ. ಏನಿಲ್ಲ, ಹಂಗೆ ಹಿಡ್ಕೊಂಡು ಹೋಗ್ತಾನೆ ಅವರೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 6 ಗಂಟೆ. ಗಂಗಾವತಿ ಸಿಟಿ ಒಳಗಿದ್ದೀವಿ. ನಮ್ಮ ಕೃಷ್ಣಪ್ಪರನ್ನ ಇಳಿಸಿದ್ದಾಯ್ತು. ಇವಾಗ ನಾವು ಹೋಗೋಣ. ನಮ್ಮದು ಇನ್ನೊಂದು 30-35 ಕಿಲೋಮೀಟ್ರ್ ಐತೆ ಸಿನ್ನೂರಿಗೆ ಹೋಗೋದಷ್ಟೇ ನಮ್ಮ ಕೆಲಸ. ಅವರು ಇಲ್ಲಿಗೆ ಯಾಕೆ ಬಂದರು ಅಂದರೆ ಇಲ್ಲಿದ್ದು ಗಾಡಿ ಓಡಿಸ್ತಾರಂತ. ಇವಾಗ ನಮ್ಮ ಕಂಪ್ನಿ ಕೆಲಸ ಬಿಟ್ಬಿಡಾರೆ ಅವರು. ಇಲ್ಲಿದ್ದು ನಮ್ಮ ಗಂಗಾಧರ್ ಅಂತೇಳಿ ಸಾನ್ವಿ ಟ್ರಾನ್ಸ್ಪೋರ್ಟ್, ಇಲ್ಲಿ ಟ್ರಾನ್ಸ್ಪೋರ್ಟ್ನವ್ರದ್ದು ಒಂದು 4 ಗಾಡಿ ಇದೆ. ಆ ಗಾಡಿ ಓಡಿಸೋಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅವರು. ಗಾಡಿ ಇಲ್ಲೇ ಇತ್ತಲ್ಲ, ಇವಾಗ ಬಂದು ಡ್ಯೂಟಿ ಜಾಯ್ನ್ ಆಗಕ್ಕೆ ಬಂದಿದ್ದಾರೆ. ಬಸ್ಸಲ್ಲಿ ಬರೋದು ನಾವು ಈ ಕಡೆ ಬಂದಲ್ಲ, ಹಂಗೆ ನಮ್ಮ ಗಾಡಿಯಲ್ಲಿ ಬಂದರು. ಬನ್ನಿ ನಾವು ಈಗ ಆರಾಮಾಗಿ ಹೋಗೋಣ. ಇವೆಲ್ಲ ಗಂಗಾವತಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ ಇಲ್ಲಿ, ಬಸವ ಅಂತೇಳಿ. ಸ್ಟಾರ್ಟಿಂಗಿಂದನೂ ನನ್ನ ವಿಡಿಯೋ ಎಲ್ಲ ನೋಡ್ತಿರ್ತಾರೆ. ಪ್ರತಿಯೊಂದು ವಿಡಿಯೋನು ಮೆಸೇಜ್ ಆಗ್ತಿರ್ತಾರೆ, ಬಸವ ಎಂ ಅಂತೇಳಿ. ನೋಡಿ ಇಲ್ಲಿ ರೈಟ್ಗೆ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ, ಗಂಗಾವತಿ ಸಿಟಿ ಒಳಗೆ. ನಾವು ಲೆಫ್ಟ್ಗೆ ಹೋಗೋದು ಹಿಂಗೆ ಕಾಟಗಿ ಸಿನ್ನೂರು ಕಡೆ. ನೋಡಿ ಇದು ಗಂಗಾವತಿ ಸಿಟಿ ಒಳಗೆ, ಗಂಗಾವತಿ ಕಂಪ್ಲೀಟ್ ಸಿಟಿ ಒಳಗೆ ಹೋಗೋದು. ನಾವು ಇಲ್ಲಿಂದ ಡೈರೆಕ್ಟ್ ಸಿಂಧನೂರು, ಕಾಟಗಿ ಆದಮೇಲೆ ಸಿನ್ನೂರು. ಬನ್ನಿ ಆರಾಮಾಗಿ ಹೋಗೋಣ. ಇಲ್ಲೆಲ್ಲ ಸ್ವಲ್ಪ ಮಳೆ ಕಡಿಮೆ ಐತೆ, ಚಾನಲಾಗೆಲ್ಲ ನೀರು ಬಿಟ್ಟಿಲ್ಲ ಇನ್ನೂ. ಒಂದೇನಪ್ಪ ಅಂದರೆ ಈ ರೂಟಲ್ಲಿ ಪೊಲೀಸ್ನವ್ರ ಕಾಟ ಸಿಕ್ಕಾಬಟ್ಟೆಯಪ್ಪ ಈ ರೂಟಲ್ಲಿ. ಹಾಂ
ಸಿಕ್ಕಾಬಟ್ಟೆ ಆ ಕಡೆ ಬೂದುಗುಂಬ ಕ್ರಾಸಿಂದ ಇಲ್ಲಿ ಗಂಗಾವತಿ ಬರೋಕ್ಕೆ 28 ಕಿಲೋಮೀಟ್ರು, 30 ಕಿಲೋಮೀಟ್ರ್ ಮಡಿಕಾಂಬಿಡಿ. 3 ಜನ ಸಿಕ್ಕಿದ್ದಾರೆ. 10 ಕಿಲೋಮೀಟ್ರಿಗೆ ಒಬ್ರು ಲೆಕ್ಕಂಗೆ ಇನ್ನೂ ಐತೆ. ಸಿನ್ನೂರ್ವರೆಗೂ ಇನ್ನೂ ಎಷ್ಟು ಜನ ಸಿಗ್ತಾರೆ ಗೊತ್ತಿಲ್ಲ. ನೆಕ್ಸ್ಟು ಕಾಟಿಗೆಯಲ್ಲಿ ಒಬ್ರು ಇರ್ತಾರೆ, ಇಲ್ಲೊಂದು ಟೋಲ್ ಬೇರೆ ಬರುತ್ತೆ, ಟೋಲಾಗಿ ಒಬ್ರು ಇರ್ತಾರೆ. ಸಿನ್ನೂರಾಗಂತೂ ಒಬ್ರು ಫಿಕ್ಸು ಅವರು, ಅಂದರೆ ಅವ್ರು ಅಲ್ಲಿವರೆಗೂ ನಾನು ಹೋಗಲ್ಲ, ಇನ್ನು ಹಿಂದಕ್ಕೇನೆ ಖಾಲಿ ಆಗುತ್ತೆ. ಒಟ್ಟಲ್ಲಿ ಇನ್ನೊಂದು 2-3 ಸಿಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಹೋಗಿ ಗಾಡಿ ಖಾಲಿ ಮಾಡ್ಸೋಣ. 6 ಗಂಟೆಗೆ ಬರೋಕ್ಕೆ ಹೇಳಿದ್ದ ಪಾರ್ಟಿ, ಇಲ್ಲೇ 6 ಗಂಟೆ ಆಗೋಯ್ತು. ಇನ್ನೇನು 7 ಗಂಟೆಗೆಲ್ಲ ಹೋಗ್ಬಿಡ್ತೀವಿ, ಖಾಲಿ ಮಾಡಿಸಿದ್ರೆ ಆಯಿತು. ಸ್ನೇಹಿತರೆ, ರಾತ್ರೆಲ್ಲ ಗಾಡಿ ಓಡಿಸ್ಕೊಂಡ್ಬಂದೆ, ಒಂದು ಸ್ವಲ್ಪ ಇದಾಗಿಲ್ಲ. ಈಗ ಬೆಳಗ್ಗೆ ಟೈಮ್ 6:15, ಬೆಳಕರ್ದ್ಮೇಲೆ ನಿದ್ದೆ ಎಳಿತಾ ಇತ್ತು. ರಾತ್ರೆಲ್ಲ ನಿದ್ದೆ ಬಂದಿಲ್ಲ, ಹಂಗೆ ಹೊಡ್ಕೊ ಬಂದಿದ್ದೀನಿ. ರಾತ್ರಿ ಆದ್ರೆ ನಿದ್ದೆ ಬಂದಿದ್ರೆ ಆರಾಮಾಗಿ ಒಂದು 2 ಅವರ್ ಮಲಿಕೋಬೋದಿತ್ತು. ಯಾಕಂದ್ರೆ ನಮ್ಮ ಕೃಷ್ಣ ಬೇರೆ ಇದ್ದ, ಅವ್ನ ಕೈಲಿ ಗಾಡಿ ಕೊಟ್ಟು ಮಲಿಕೋಬೋದಿತ್ತು. ನಿದ್ದೆನೇ ಬಂದಿಲ್ಲ. ಅವ್ನು ಇಳಿಸ್ಬಿಟ್ಟು ಮುಂದೆ ಬರ್ತಾ ನಿದ್ದೆ ಬರ್ತಾಯಿತ್ತು. ಹೆಂಗಾಯ್ತು ನೋಡಿ ನಮ್ಮ ಟೈಮು. ಬರ್ರಿ, ಈಗ ಯಾವುದೋ ಹೊಸ ಬಸ್ ಸ್ಟ್ಯಾಂಡು, ಮರಳಿ ಬಸ್ ಸ್ಟ್ಯಾಂಡ್ ಅಂತೆ. ಫಸ್ಟು ಇಲ್ಲೆಲ್ಲರ ಮುಂದೆ ಟೀ ಅಂಗಡಿ ಇದ್ದರೆ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ. ಟೀ ಕುಡಿಬೇಕು, ಸಮಾಧಾನ ಆಗುತ್ತೆ. BRL ಬಸ್ನ ನೋಡಿ, BRL ಬಸ್ನ ನೋಡಿ ಎಷ್ಟು ಹತ್ರ ಬರ್ತಾನೆ. ಹಳೇ ಬಸ್ ಇದು, ಮೇಲೆ ಲಗೇಜ್ ನೋಡಿ. ಎಲ್ಲ ಹೊಸ ಬಸ್ ಇದೆ. ಈಗ ಇವ್ರಿಗೆ ಹಳೆ ಬಸ್ ಕೊಟ್ಟವ್ರೆ. ಬನ್ನಿ. ಹಿಂಗೆ ಟೂರ್ಸ್ಗೆ ಬಂದಾಗ, ನಿದ್ದೆ ಬಂದಾಗ ಮೊಬೈಲ್ ಹಿಡ್ಕೊಂಬಿಟ್ರೆ ಕೈಯಾಗಿ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಹೋಗ್ಬಿಡ್ತೈತೆ. ಇಲ್ಲೆಲ್ಲ ನೋಡಿ, ಇನ್ನೂ ಭತ್ತ ಇದಾಕಿಲ್ಲ. ಮಳೆ ಇನ್ನೂ ಸ್ವಲ್ಪ ಮಳೆ ಬಂದಮೇಲೆ, ನೀರು ಬಿಟ್ಟಿಲ್ಲ, ನೀರು ಬಿಟ್ಟರೆ ಭತ್ತ ಕಳೆ ಹಾಕ್ತಾರೆ. ಎಲ್ಲ ಖಾಲಿ ಹೊಲ ಎಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ನೋಡಿ, ಏನಿಲ್ಲ, ನೀರು ಬಂದರೆ ನೀರು ಬಿಟ್ಟು ಗದ್ದೆ ಮಾಡಿ ಹಾಕ್ಬಿಡಿದೆ. ನೋಡಿ ಇಲ್ಲಿ ಮಾಡಿದೆ ನೋಡ್ರಾ, ನೋಡಿ ಇಲ್ಲಿ. ಇದು ಫಸ್ಟು ಗದ್ದೆ ಮಾಡಿ ಇಲ್ಲೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಮೇಲೆ ತೆಗೆದು ಆ ಕಡೆ ಬಿಡೋದು. ಇಲ್ಲಿ ಮಾಡಿದ್ದಾರೆ ನೋಡಿ, ಇಲ್ಲಿ ಬಂದೈತೆ ನೋಡಿ, ಇಲ್ಲಿ ಬಂದೈತೆ ನೋಡಿ, ಹಸಿರುಗೈತಲ್ಲ ಆ ಥರ ಬಂದಮೇಲೆ ತೆಗೆದ್ಬಿಟ್ಟು ಈ ಥರ ಇಡ್ತಾರೆ. ಈ ಕಡೆ ನೋಡಿ ಹಾಕಿದ್ದಾರೆ. ಕಳೆ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಆಗಲಿ, ಪ್ರಗತಿ ನಗರ್ ಹಾಕ್ಲಿ. ಭತ್ತ ಸೀಸನ್ ಆದಷ್ಟು ಬೇಗ ಬರಲಿ, ನಾವು ಭತ್ತ ಲೋಡ್ ಹೊಡೆಯಂಗೆ ಆಗಲಿ. ಬನ್ನಿ ಆರಾಮಾಗಿ ಹೋಗೋಣ. ಇನ್ನೇನೊಂದು 25 ತಪ್ಪಿರೋ 30 ಕಿಲೋಮೀಟ್ರ್ ಇದೆ ಅಷ್ಟೇ. ಗಂಗಾವತಿ ಟೋಲೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸಿನ್ನೂರು ಹೋಗಂಗಿಲ್ಲ, ಇನ್ನು 4-5 ಕಿಲೋಮೀಟ್ರ್ ಹಿಂದಕ್ಕೇನೆ ಐತಂತೆ. ಸಿನ್ನೂರು ಹೋಗಂಗಿಲ್ವಂತೆ. ಹಂಗಾಗಿ ಒಂದು 25 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಸಿನ್ನೂರು ನಮಗಿನ್ನೂ ಆರಾಮಾಗಿ ಹೋಗೋಣ. ಒಟ್ಟಿನಲ್ಲಿ 6:15 7 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. 7 ಗಂಟೆಗೆ ಹೋಗಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಲೇಬರು, ಏನು ಎತ್ತ ಅಂತ ಖಾಲಿ ಮಾಡಿಸ್ಬಿಟ್ಟು ಮುಂದಿನ ಕಡೆ ಯಾವ ಕಡೆ ಹೋಗೋದನ್ನೋದೇ ತಲೆ ಕೆಟ್ಟೋಗೈತೆ. ಈ ಕಡೆ ಎಲ್ಲ ಲೋಡ್ಗಳು ಕಡಿಮೆ ಐತೆ. ನೋಡೋಣ, ಭತ್ತ ವಿಚಾರಿಸೋಣ. ನಮ್ಮ ಒಬ್ಬರು ಪಾರ್ಟಿ ಇದ್ದಾರೆ, ರೆಗ್ಯುಲರ್ ಪಾರ್ಟಿ, ಡೈರೆಕ್ಟ್ ಪಾರ್ಟಿ, ನಮಗೆ ಪರಿಚಯ ಇರೋರು. ಭತ್ತ ವ್ಯಾಪಾರ ಮಾಡಿ ಬೆಂಗಳೂರು ತುಮಕೂರಿಗೆಲ್ಲ ಕಳಿಸ್ತಾರೆ. ಅವ್ರನ್ನೊಂದು ಮಾತು ವಿಚಾರಿಸೋಣ. ಭತ್ತ ಸಿಕ್ಕರೆ ತುಂಬಿಕೊಂಡು ಹೋಯ್ತಾ ಇರ್ಬೋದು. ಸ್ನೇಹಿತರೆ, ರಾತ್ರೆಲ್ಲ ಓಡಿಸಿದ್ದೀನಿ. ಈಗ ನಿದ್ದೆ ಏನು ಮಾಡ್ರೆ ಕಂಟ್ರೋಲ್ ಆಗ್ತಾಯಿಲ್ಲ. ಸಾಕಾಗ್ಬಿಡ್ತು. ಇವಾಗ ಒಂದು ಟೀ ಕುಡಿದು ಮುಖ ತೊಳ್ಕೊಂಡು ಒಂದು ಟೀ ಕುಡಿದಿದ್ದೀನಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದಿದ್ದೀನಿ. ನೋಡೋಣ ಇವಾಗ ನಿದ್ದೆ ಕಂಟ್ರೋಲ್ ಆಗುತ್ತಾ ಇಲ್ವಾ ಅಂತ. ಟೀ ಕುಡ್ದಿದ್ದೀನಿ, ಕಂಟ್ರೋಲ್ ಆಗುತ್ತೆ ನಿದ್ದೆ. ಇಷ್ಟೊತ್ತು ಟೀ ಸಿಗಲಿಲ್ಲ, ಇವಾಗ ಟೀ ಸಿಕ್ತು, ಟೀ ಕುಡ್ದಿದ್ದೀನಿ, ಕಂಟ್ರೋಲ್ ಆಗುತ್ತೆ. ಏನು ಹತ್ತತ್ರ ಇದ್ದೀವಿ. ಹತ್ರ ಬಂದಾಗಲೇ ನಿದ್ದೆ ಎಳೀತಾ ಇದೆ. ಅಯ್ಯೋ, ಬನ್ನಿ ಆರಾಮಾಗಿ ಹೋಗೋಣ, ಖಾಲಿ ಮಾಡಿಸೋಣ. ಭಾಳ ದಿವಸದ ನಂತರ ಗಂಗಾವತಿ ಸಿನ್ನೂರು ಕಡೆ, ಸಿನ್ನೂರಿಗೆ ಬಂದಿದ್ದೀನಿ. ಭಾಳ ಅಂದರೆ ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಮೇಲಾಗೋಯ್ತು.
ಕಡೆ ಬಂದು ಅಣ್ಣ ಒಂದು ನಿಮಿಷ ಅಲ್ಲೇ ಇರಣ್ಣ, ಒಂದು ವರ್ಷದ ಮೇಲಾಯಿತು ಸಿನ್ನೂರು ಕಡೆ ಬಂದು. ಬನ್ನಿ ಆರಾಮಾಗಿ ಹೋಗಿ ನೋಡೋಣ. ಒಟ್ಟಿನಲ್ಲಿ ನೋಡಿ, ಆದಷ್ಟು ರಾತ್ರಿ ಹೊತ್ತು ಫುಲ್ಲು ನಿದ್ದೆ ಬರಲ್ಲ, ಹಗಲಲ್ಲಿ ನಿದ್ದೆ ಬರುತ್ತೆ. ಆ ನಿದ್ದೆ ಟೈಮಲ್ಲಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ, ಪಾಸ್ ಮಾಡ್ಕೊಂಡ್ರೆ ಓಕೆ ಆಗುತ್ತೆ. ಇಲ್ಲ ಸ್ವಲ್ಪ ತುಗುಡ್ ಸಂಪಾದಿಸ್ಕೊಂಡು ಓಡಿಸ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಹಂಗಾಗಿ ಈಗ ಏನು ಹತ್ರ ಬಂದ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಒಂದ್ಸಲ ಕೈಕಾಲು ಮುಖ ಎಲ್ಲ ತಳ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಕೈಕಾಲು ಮುಖ ತಳ್ಕೊಂಡು ಹೊರಟಿದ್ದಾಯ್ತು. ಇಲ್ಲಿ ಭತ್ತದ ನಾಡಿಗೆ ಸುಸ್ವಾಗತ. ಕಾರಟಗಿ ಸಿನ್ನೂರು 28 ಕಾರಟಗಿ ಭತ್ತದ ನಾಡಿಗೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಸಿನ್ನೂರು ಇನ್ನೂ 28 ಅಂತ ಬೋರ್ಡ್ ಹಾಕಿದ್ದಾರೆ. ಅಷ್ಟೊಂದಿದೆಯಾ ಕಾರಟಗಿಯಿಂದ 28 ಕಿಲೋಮೀಟ್ರು? ಅಷ್ಟೊಂದಿಲ್ಲ ಅನಿಸುತ್ತೆ. ನೋಡೋಣ, ಮ್ಯಾಪು ಗೂಗಲೆಲ್ಲ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತೆ. ಸದ್ಯಕ್ಕೆ ಕಾರಟಗಿ ಊರಲ್ಲಿದ್ದೀವಿ. ಬನ್ನಿ ಆರಾಮಾಗಿ ಹೋಗೋಣ. ಈಗ ಸ್ವಲ್ಪ ನಿದ್ದೆ ಅವಾಯ್ಡ್ ಆಯಿತು, ಯಾಕಂದರೆ ಮುಖ ತಳ್ಕೊಂಡು ಒಂದು ಲೋಟ ಟೀ ಕುಡ್ದಿದ್ವಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದ್ವಿ. ನಿದ್ದೆ ಫುಲ್ ಅವಾಯ್ಡ್ ಆಯಿತು. ಆರಾಮಾಗಿ ಹೋಗ್ಬಿಡೋಣ ಅಲ್ಲಿ. ಸ್ನೇಹಿತರೆ, ಗಾಡಿ ಸಿನ್ನೂರಂತೂ ಖಾಲಿ ಆಯಿತು. ಟೈಮು 1:20, 12:30ಗೆಲ್ಲ ಗಾಡಿ ಖಾಲಿ ಆಯಿತು. ಸ್ವಲ್ಪ ಬಾಡಿಗೆ ಇಸ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡೆ ಕೂತ್ಕೊಂಡು ವಿಡಿಯೋ ಒಂದು ಎಡಿಟ್ ಮಾಡಿದ್ದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಯ್ತು, ಅಪ್ಲೋಡ್ ಆಯಿತು. ಇವಾಗ ಲೋಡಂತೂ ಇಲ್ಲ. ಗಂಗಾವತಿವರೆಗೂ ಬಾ ಅಂತ ಹೇಳ್ತವ್ರೆ. ನೋಡೋಣ, ಗಂಗಾವತಿವರೆಗೂ ಹೋಗೋದು. ಲೋಡ್ದೇ ದೊಡ್ಡ ಸಮಸ್ಯೆ. ಈ ಕಡೆ ಬಂದ್ಬಿಟ್ರೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದು ಮೈಸೂರು ಇತ್ತು, ಜಸ್ಟ್ ಮಿಸ್ಸು. ನನಗೆ ಕೇಳಲಿಲ್ಲ, ಏನಿಲ್ಲ, ಯಜಮಾನ್ರು ಮಿಸ್ ಮಾಡಿಬಿಟ್ಟಿದ್ದಾರೆ. ಮೈಸೂರು ಕುಷ್ಟಗಿಯಿಂದ ಮೈಸೂರಿಗಿತ್ತಂತೆ, ಇದು ಸಜ್ಜೆ ಲೋಡು ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ಆ ಕಡೆಯಿಂದ ಲೋಡ್ ಏನಾಗಲ್ಲ, ಬೇಡ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ನಾನು ಆಮೇಲೆ ಹೇಳಿದ್ರು ಈ ಥರ ಇತ್ತು, ಬೇಡ ಅಂದೆ. ಅಯ್ಯೋ ಒಪ್ಕೊಳ್ಳೋದಲ್ವಣ, ಅಥವಾ ಅಲ್ಲಾದ್ರೂ ಹೋಗಿದ್ರೆ ಏನಾದ್ರು ಒಂದು ಮಾಡ್ಕೊಂಬರ್ಬೋದಿತ್ತು ಅಂತ ಹೇಳಿದೆ. ಮಿಸ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಮಿಸ್ ಆದ ಲೋಡು ಹೋಯ್ತು. ಇವಾಗ ಹೆಂಗೈತೆ ಪೊಸಿಷನ್ ಅಂದರೆ, ಈಗ ಒಂದು ಆಫೀಸ್ನವ್ರು ಫೋನ್ ಮಾಡಿ, ಅಣ್ಣ ಲೋಡ್ ಈ ಥರ ಲೋಡ್ ಐತೆ ಹೋಗ್ತೀರಾ ಅಂದಾಗ, ಹ್ಞೂ ಅಣ್ಣ ಹೋಯ್ತೀವಿ ಅಷ್ಟೇ ಹೇಳ್ಬೇಕು. ಇಲ್ಲ ಒಂದು 5 ನಿಮಿಷ ತಡ್ರಿ, ನಾನು ಅವ್ರು ಕೇಳ್ತೀನಿ, ಇವ್ರು ಕೇಳ್ತೀನಿ, ಇಲ್ಲ ಬಾಡಿಗೆ ವರ್ಕೌಟ್ ಆಗಲ್ಲ, ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು 2 ನಿಮಿಷ ಮಾಡ್ತೀನಣ್ಣ ಅಂತಾರೆ. ಬೇರೆ ಗಾಡಿ ಹೋಗಿರ್ತೈತೆ, ಲೋಡ್ ಸಿಗಲ್ಲ. ಆ ಪೊಸಿಷನ್ಗಳೆಲ್ಲ ಇದ್ದಾವೆ. ಈ ಥರ ಸಮಸ್ಯೆ ಆಗ್ತವೆ. ಆಮೇಲೆ ಲಾಸ್ಟು ಒಂದು ವಿಡಿಯೋದಲ್ಲಿ ಆನ್ಲೈನ್ ಲೋಡ್ಗಳು, ವಾಟ್ಸಪ್ ಗ್ರೂಪಿಂದ ಬರೋ ಲೋಡ್ಗಳೆಲ್ಲ ಮಿಸ್ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಭದ್ರಾವತಿ MRFs ಎಲ್ಲ ಥರ ಮಿಸ್ ಆಗಲ್ಲ, ಇದಾಗಲ್ಲ, ಫೇಕ್ ಆಗಲ್ಲ ಅಂತ ಹಾಕಿದ್ರು. ಬ್ರದರ್, ನಾನು ಫೇಕ್ ಆಗಿದೆ ಅಂತ ಹೇಳಿಲ್ಲ. ಅದು ಏನಾಗುತ್ತಂದರೆ ಲೋಡು ಕನ್ಫರ್ಮ್ ಆಗಿರುತ್ತೆ. ಯಾಕಂದರೆ ಆಫೀಸ್ ಚೇಂಜ್ ಆಗ್ತದೆ ಏನಾಗುತ್ತೆ, ಸ್ವಂತ ಆಫೀಸ್ದು ಒಂದು ಗಾಡಿ ಬಂದಾಗ ಏನು ಮಾಡ್ಬಿಟ್ಟು ಸಡನ್ನಾಗಿ ಅಲ್ಲಿ ಅವ್ರಿಗೆ ಕೊಟ್ಬಿಡ್ತಾರೆ. ನಾವು ಎಲ್ಲೋರು ಎಲ್ಲ ಒಪ್ಕೊಂಡಿರ್ತೀವಿ, ಆ ಥರ ಮಿಸ್ ಆಗಿಬಿಡ್ತೇವೆ ಅಷ್ಟೇ. ನಾನು ಅದರ ಉದ್ದೇಶ ಹೇಳಿದ್ದು. 100% ಫೇಲ್ ಆಗಲ್ಲ, ಕೆಲವು 50% ಪಾಸ್ ಆಗುತ್ತೆ, 50% ಫೇಲ್ ಆಗುತ್ತೆ. ಅದು 50% ಫೇಲ್ ಆಗೋದು ಹೆಂಗಂದ್ರೆ ಅಂದರೆ ಲೋಡ್ ಪಕ್ಕ ಇರ್ತದೆ, ಆದರೆ ನಮ್ಮ ಕೈ ತಪ್ಪಿ ಇನ್ನೊಬ್ರಿಗೆ ಹೋಗಿರ್ತದೆ ಅಷ್ಟೇ. ಇನ್ನೊಬ್ರು ಕೈ ತಪ್ಪಿ ಇನ್ನೊಬ್ರಿಗೆ ಹೋಗ್ತಾರೆ, ಆ ಥರ ಹೋಗಿರ್ತೈತೆ ಅಷ್ಟೇ. ಬೇರೆ ಏನು ಸಮಸ್ಯೆ ಏನಿರಲ್ಲ. ಲೋಡೆಲ್ಲ ಪಕ್ಕ ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಆ ಥರ ಆಯ್ತವೆ. ನಾನು ಹೇಳಿದ ಉದ್ದೇಶ ಅಷ್ಟೇ. ಬನ್ನಿ ಇವಾಗ ಗಂಗಾವತಿವರೆಗೂ ಹೋಗೋಣ. ಗಂಗಾವತಿ ಹತ್ರ ಹೋಗ್ಬಿಟ್ಟು ಎಲ್ಲರೂ ಒಂದು ಸೈಡ್ಗೆ ಹಾಕ್ಬಿಟ್ಟು, ಇನ್ನೂ ನಿದ್ದೆ ಬಗ್ಗೆರದಿಲ್ಲ, ಮಲಗಲಿಲ್ಲ. ಬೆಳಗ್ಗೆಯಿಂದನೂ ಮಲಗಲಿಲ್ಲ ನಾನು, ಬೆಳಗ್ಲಿಂದನೂ ಮಲಗೋಕ್ಕೆ ಆಗಲಿಲ್ಲ. ಬಂದೆ, ಅಲ್ಲೊಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆಲ್ಲ ಮಾಡೋಷ್ಟೊತ್ತಿಗೆ ಪಾಪ ಅಂಗಡಿಯವ್ರು ಬಂದರು. ಅಂಗಡಿಯವ್ರು ಬರ್ತಿದ್ದಂಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ಮಳೆ ಬರ್ತಿತ್ತು, ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಮಳೆ ಕಮ್ಮಿ ಆಯಿತು. ತಾರ್ಪಲೆಲ್ಲ ಬಿಚ್ಕೊಟ್ಟು ಬಂದು ಅಡುಗೆ ಎಲ್ಲ ಮಾಡಿ ನಾಷ್ಟ ಮಾಡೋಷ್ಟೊತ್ತಿಗಾಗಲೇ 10:30, 11 ಗಂಟೆ ಆಗಿತ್ತು. ಇನ್ನು ಗ್ರಾನೈಟ್ ಖಾಲಿ ಮಾಡ್ಬೇಕಾದ್ರೆ ಮಲಗಕ್ಕೆ ಬಿಡಲ್ಲ. ಏನಕ್ಕಪ್ಪ ಅಂದರೆ ಹಿಂದೆ ಬಿಡು ಮುಂದೆ ಬಿಡು, ಹಿಂದೆ ಬಿಡು ಮುಂದೆ ಬಿಡು ಅಂತ ಇರ್ತಾರೆ. ಮಲಗೋಕ್ಕಾಗಲಿಲ್ಲ. 12:30ಗೆಲ್ಲ ಗಾಡಿನೂ ಖಾಲಿ ಮಾಡ್ರು, ಬಾಡಿಗೆಲ್ಲ ಇಸ್ಕೊಂಡಿದ್ದಾಯಿತು. ನಿದ್ದೆ ಎಳಿತೈತೆ. ಆದರೆ ಮಲಿಕೊಂಬಿಟ್ರೆ ಏನಪ್ಪ ಒಂದು ಸಮಸ್ಯೆ ಆಗುತ್ತಂದರೆ, ಈಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬೆಳಗ್ಗಿಂದ ನಿದ್ದೆ ಇಲ್ವಲ್ಲ. ಮಲಿಕೊಂಬಿಟ್ರೆ ಯಜಮಾನ್ರ ಅಕಸ್ಮಾತಾಗಿ ಲೋಡ್ ಐತೆ ಬಾರಪ್ಪ ಅಂತ ಫೋನ್ ಗೀನ್ ಮಾಡಿದ್ರೆ ಎತ್ತಲ್ಲ, ನಾವು ಎಚ್ಚರ ಆಗಲ್ಲ, ಮಲಿಕೊಂಬಿಡ್ತೀವಿ. ಅದೇ ಒಂದು ಉದ್ದೇಶವಾಗಿ ಸುಮ್ಮನೆ ಕೂತಿದ್ದೀನಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಗಂಗಾವತಿವರೆಗೂ ಹೋಗ್ಬಿಟ್ಟು ಗಂಗಾವತಿ ಹತ್ರ ನಿಲ್ಸ್ಕೊಂಡು ನೋಡೋಣ ಏನೇನಾಗುತ್ತೆ, ಏನೇನಾಗಲ್ಲ. ಲೋಡ್ ಆಗುತ್ತಾ ಆಗಲ್ವಾ, ಇಲ್ಲ ಹೊಸಪೇಟೆಗೆ MT ಹೋಗ್ಬೇಕಾ. ಹೊಸಪೇಟೆಗೆ MT ಹೋದರೆ ಈ ಕಡೆ ಹೋಗೋಣ ಅಂತ ಪ್ಲ್ಯಾನು. ಯಾಕಡೆ ಗಂಗಾವತಿಯಿಂದ ಡೈರೆಕ್ಟು ಹಂಪೆಯಿಂದ ಹೊಸಪೇಟೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ. ಯಾಕಂದರೆ ಹಿಂಗೆ ಹೋದರೆ
ಸ್ವಲ್ಪ ಇದಾಗುತ್ತೆ, ಏನಪ್ಪ ಅಂದರೆ ಟೋಲ್ಗಳು ಜಾಸ್ತಿ ಬರ್ತವೆ, ವೇಸ್ಟ್ ಆಗುತ್ತೆ. ಮತ್ತು ನಾವು ಮರೆಮ್ನಹಳ್ಳಿಗೆ ಹೋಗ್ಬೇಕಲ್ವ ಲೋಡು, ಹೊಸಪೇಟೆ ಸಿಟಿ ಒಳಗಾಸಿ ಹೋಗ್ಬಿಟ್ರೆ ನಮ್ಗೆ ಆ ಕಡೆ ಹೋಗ್ಬಿಡ್ತೀವಿ. 2 ಟೋಲು, 1 2 3 ಟೋಲು, ಮಿನಿಮಮ್ಮು 3 ಟೋಲಿಂದ ಒಂದು 800 ರೂಪಾಯಿ 1000 ರೂಪಾಯಿ ದುಡ್ಡು ಉಳಿಬೋದು ಅನ್ನೋ ಒಂದು ಉದ್ದೇಶ. ಬನ್ನಿ ಹೋಗೋಣ. ಸದ್ಯಕ್ಕೆ ಇವಾಗ ನಾವು ಗಂಗಾವತಿವರೆಗೂ ಹೋಗೋಣ, ಆಮೇಲೆ ನೋಡೋಣ. ಯಜಮಾನ್ರು ಗಂಗಾವತಿವರೆಗೂ ಬರೋಕ್ಕೆ ಕೇಳಿದ್ದಾರೆ, ಅಲ್ಲಿವರೆಗೂ ಹೋಗೋಣ, ಆಮೇಲೆ ನೋಡೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಮಳೆ ಅಂತೂ ಈ ಕಡೆನೂ ಬಿಟ್ಟಿಲ್ಲ. ಅಂದರೆ ಈ ಕಡೆ ಜೋರಿಲ್ಲ, ಬರೀ ಹನಿತಾನೇ ಇರ್ತೈತೆ, ತೀರಾ ಜೋರು ಇಲ್ಲ ಏನಿಲ್ಲ. ನೋಡಿ ರೋಡೆಲ್ಲ ತ್ಯಾವ ಐತೆ, ಹನಿತಾನೇ ಐತೆ ಅಷ್ಟೇ. ಅದು ಬಿಟ್ಟರೆ ಜೋರಾಗಿ ಮಳೆನೂ ಬರ್ತಾ ಇಲ್ಲ. ಒಂದು ಸ್ವಲ್ಪ ಜೋರಾಗಾದರೂ ಬಂದರೆ ಇದಾಗೋದು, ಜೋರಾಗೂ ಬರ್ತಾ ಇಲ್ಲ, ಇತ್ತಾಗ ನಿಂತ್ಕೋತಾನೂ ಇಲ್ಲ. ಈ ಥರ ಆಗ್ತೈತೆ. ಮಂಗಳೂರಲ್ಲಂತೂ, ಕಾರವಾರದಂತೂ ದಿನೇ ದಿನೇ ಒಂದೊಂದು ಹೊಸ ನ್ಯೂಸು ಇದು ಸೃಷ್ಟಿ ಮಾಡ್ತೈತೆ. ಇವತ್ತು ನಾನು ನ್ಯೂಸ್ ನೋಡಿದ ಪ್ರಕಾರ ಒಂದು ಬೆಂಜ್ ಗಾಡಿ ಒಳಗಡೆನೇ ತಗಲಾಕೊಂಡಿದೆ. ಅದ್ರಾಗೆ ಡ್ರೈವರ್ ಜೀವಂತವಾಗಿ ಇದ್ದಾನೆ, ಯಾಕಂದರೆ 2 ಸಲ ಫೋನ್ ಸ್ವಿಚ್ ಆಫ್ ಆಗಿ ಆನ್ ಆಗೈತೆ ಅಂತೆಲ್ಲ ಬೇರೆ ಹೇಳಿದ್ದಾರೆ. ಇನ್ನು ಏನೋ ಗೊತ್ತಿಲ್ಲ, ಇನ್ನು ಎಲ್ಲಿ ಮಟ್ಟ ಬರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಅದು ಆದಷ್ಟು ನಾವು ಪ್ರೈ ಮಾಡೋಣ ಆ ಡ್ರೈವರ್ಗೆ ಜೀವಂತವಾಗಿ ಬರಲಿ ಅಂತ. ಯಾಕಂದರೆ ಅವನದು ಪಾಪ ಕುಟುಂಬ ಎಲ್ಲ, ಕೇರಳದವ್ರಂತೆ ಡ್ರೈವರು, ಅವ್ರದ್ದು ಕುಟುಂಬ ಎಲ್ಲ ಇರುತ್ತಲ್ಲ, ಥರ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬದುಕ ಬಂದರೆ ಸ್ವಲ್ಪ ಖುಷಿ ಆಗ್ಬೋದು. ನಮ್ಮ ಕಡೆಯಿಂದನೂ ಸ್ವಲ್ಪ ಪ್ರೇಯರ್ ಮಾಡೋಣ ಅವರಿಗೆ.